ಶ್ರೀನಿವಾಸ್ ಪ್ರಸಾದ್ ಅವರು ಒಬ್ಬ ಸ್ವಾಭಿಮಾನಿ ಸಜ್ಜನ ರಾಜಕಾರಣಿ. ನಾನು ಶ್ರೀನಿವಾಸ್ ಪ್ರಸಾದ್ ಅವರು ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಮುಂದೆ ಆದರೆ ಚುನಾವಣೆಗೆ ಅವರು ನನಗಿಂತ ಮುಂಚಿತವಾಗಿ ಚುನಾವಣಾ ರಾಜಕಾರಣಕ್ಕೆ ಪ್ರವೇಶ ಮಾಡಿದರು 1974. ನಾನು ಅವರು ಒಟ್ಟಿಗೆ ಜನತಾ ಪಾರ್ಟಿನಲ್ಲಿ ಇದ್ದು, ಜನತಾ ಪಾರ್ಟಿ ಜನತಾ ಪಾರ್ಟಿ ಸಿಂಧಿ ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಆದ್ದರಿಂದ ಪರಿಚಯ. 77ರಲ್ಲಿ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು. ಆಮೇಲೆ 78ರಲ್ಲಿ ವಿಧಾನಸಭೆ ಎರಡೂ ಚುನಾವಣೆಗಳಲ್ಲಿ ಪರಾಜಯ ಆಯಿತು. ಆಮೇಲೆ ಬಹುಶಃ ಮೊದಲಿಂದ ಕಾಂಗ್ರೆಸ್ಗೆ ವಿರುದ್ಧವಾಗಿ ಕೆಲವು ಸ್ನೇಹಿತರ ಒತ್ತಾಸೆ ಮೇರೆಗೆ ಕಾಂಗ್ರೆಸ್ 1980ನೇ ಇಸ್ವಿನಲ್ಲಿ ಚುನಾವಣೆ ಆಯಿತು. ಜನತಾ ಪಾರ್ಟಿ 1980ರಲ್ಲಿ ಪಾರ್ಲಿಮೆಂಟಿಗೆ ಚುನಾವಣೆ ಆಯಿತು. ಅವರು ಕಾಂಗ್ರೆಸ್ ಸೇರಿದ ಆದರೆ ನಾವಿಬ್ರು ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಕೂಡ ಪರಸ್ಪರ ಗೌರವ ಮತ್ತು ಸ್ನೇಹ ಇದೆ. ಅವರು ಕಾಂಗ್ರೆಸ್ಗೆ ಇದ್ದಾಗ ನಾನು 2 ಬಾರಿ ಹೋಗಿದ್ದೀನಿ. ಬಹಳ ದಿನ ಯುಟಿತ್ತವರು ಆಗ ಪಕ್ಷಕ್ಕೆ ಬರ್ತಿದ್ರು, ಸೇರಲು ಶ್ರೀನಿವಾಸ ಅಷ್ಟು ಮಟ್ಟಿಗೆ ಒಡನಾಟ ಸ್ನೇಹ ಬೇರೆ ಬೇರೆ ಪಕ್ಷದಲ್ಲಿದ್ರು ಕೂಡ ಇಟ್ಕೊಂಡಿದ್ರು. ಪರಸ್ಪರ ಗೌರವಿಸ್ತಕ್ಕಂಥ ಯಾಕಂತಂದ್ರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ, ಶ್ರೀನಿವಾಸ್ ಪ್ರಸಾದ್ ಅವರು ಒಬ್ಬ ಮನುಷ್ಯತ್ವದ ಬಗ್ಗೆ ಗೌರವವನ್ನು ಇಟ್ಕೊಂಡಿದ್ರು. ಹಾಗಾಗಿ ಆ ಸ್ನೇಹ ಹಾಗೇ ಮುಂದುವರಿತಕ್ಕಂಥದ್ದು ಬೇರೆ ಬೇರೆ ಪಕ್ಷದಲ್ಲಿ. ಆಮೇಲೆ ಅವರು JDU ಪಕ್ಷದಲ್ಲಿ ಜಾರಕಿಹೊಳಿ ಜೊತೆ ಚೆನ್ನಾಗಿತ್ತು. ಆಮೇಲೆ ವಾಜಪೇಯಿ ಅವರ ಸರ್ಕಾರದಲ್ಲಿ ಅವರು ಏನೇ ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಇದೆಯಲ್ಲ, ಅದಕ್ಕೆ ಮಾರು ಹೋಗಿದ್ರು. ಅದಕ್ಕೆ ಪದ್ಧತಿ ಸಂವಿಧಾನದ ಬಗ್ಗೆ ಅದು ಉಳಿಬೇಕು, ರಕ್ಷಣೆ ಆಗಬೇಕು ಅಂತಕ್ಕಂಥದ್ರಲ್ಲಿ ಬಹಳ ಅಪಾರವಾದಂಥ ನಂಬಿಕೆ ಇದೆ. ಈಗಾಗಲೇ ವಾಕ್ಯನ ಕೇಳೋದಲ್ಲ, ಆ ಚಿತ್ರ ಬರೆದು
ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಇಲ್ಲ. ಯಾಕೆಂದ್ರೆ ಸಂವಿಧಾನದಲ್ಲಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಸಮಾನ ಅವಕಾಶಗಳನ್ನು ಕೊಡಬೇಕು ಎನ್ನುವುದು ಯಾವುದೇ ಜಾತಿ ಅದನ್ನ ಕೊಡಬೇಕು ಅನ್ನೋದ್ರಲ್ಲಿ ಬಹಳ ನಂಬಿಕೆಯನ್ನು ಇಟ್ಕೊಂಡಿದ್ದವರು, ಬದ್ಧತೆಯನ್ನು ಇಟ್ಕೊಂಡಿದ್ದರು. ಯಾವಾಗ ಕೂಡ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿತ್ತು. ಅದಕ್ಕೋಸ್ಕರನೇ ಯಾರಿಗೆ ರಾಜಕಾರಣದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ವಿಚಾರಗಳ ಬಗ್ಗೆ ಕ್ಲಾರಿಟಿ ಇರ್ತದೆ, ಅವರೆಲ್ಲರೂ ಕೂಡ ಮನುಷ್ಯತ್ವವಾಗಿರ್ಲಿಕ್ಕೆ ಸಾಧ್ಯ. ಮನುಷ್ಯತ್ವ ಧರ್ಮದಿಂದ, ಜಾತಿಯಿಂದ ಅದು ಪರಸ್ಪರ ಪ್ರೀತಿ, ವಿಶ್ವಾಸ. ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಅಂತ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು. ಇದರಲ್ಲಿ ಮನುಷ್ಯನನ್ನ ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನ ಶ್ರೀನಿವಾಸ ಪ್ರಸಾದ್ ಅವರು ಬೆಳೆಸಿಕೊಂಡಿದ್ದಾರೆ. ಇದು ನಾನು ಅವರು ಒಟ್ಟಿಗೆ ಇದ್ದೀವಿ, ಬೇರೆ ಬೇರೆ ರಾಜಕೀಯ, ಆದರೆ ಯಾವತ್ತೂ ಕೂಡ ಸ್ನೇಹಕ್ಕೆ ತೊಡಕಾಗಿದೆ. ರಾಜಕೀಯ ಟೀಕೆ ಮಾಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಬೇಕಂದ್ರೆ ಬೇರೆ ಬೇರೆ ಪಕ್ಷದಲ್ಲಿದ್ದಾಗ, ಅಧಿಕಾರದಲ್ಲಿದ್ದಾಗ ತಪ್ಪು ಮಾಡಿದಾಗ ಟೀಕೆಗಳನ್ನು ಮಾಡ್ತಕ್ಕಂಥದ್ದು ಸ್ವಾಭಾವಿಕ, ರಾಜಕೀಯದಲ್ಲಿ ಇದ್ದೇ ಇರ್ತದೆ. ನನ್ನನ್ನು ಅನೇಕ ಸಾರಿ ಟೀಕೆ ಮಾಡ್ತೇನೆ. ನಾನು ಶ್ರೀನಿವಾಸ ಪ್ರಸಾದ್ ಬಗ್ಗೆ ಅನೇಕ ಸಾರಿ ಮಾಡ್ತೇನೆ. ಆದರೆ ಸ್ನೇಹಕ್ಕೆ ಯಾವತ್ತೂ ಧಕ್ಕೆ ಬೇಕು. ಅದಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.